ನಾನು ಬಂದ್ಬಿಟ್ಟು ಇವಾಗ ಹಿಂದ್ಗಡೆ ಸ್ಟ್ರೀಟು ಗಾರ್ಲಿಕ್ ನಾನ್ $21 ಸಿಗುತ್ತೆ. ಇವರೆಲ್ಲ ಪಂಜಾಬ್ ಅವರೇ, ಇಲ್ಲೆಲ್ಲ ಬಂದ್ಬಿಟ್ಟು ಫ್ಯಾಮಿಲಿ ಸೆಟಲ್ಡ್. ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೀದರ್. It's hidden, huh? Yeah. Hi, hello, namaskara, Tirka. Welcome back to my YouTube channel. First of all, guys, ಇವತ್ತು ಒಂದು ಆಫು. ಸೊ ನಾನು ಬಂದ್ಬಿಟ್ಟು ಇವಾಗ ಹಿಂದ್ಗಡೆ ಕಾಣಿಸ್ತೈತಲ್ಲ ನಮ್ಮ ರೋಡು, ನಮ್ಮ ಮನೆ ಸ್ಟ್ರೀಟು, ನಮ್ಮ ಮನೆ ಎದುರಿಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಗೈಸ್, ನಾನು ಹೇಳ್ಬೇಕೇನಂದರೆ ಏನು ಪ್ರೀತಿ ಫ್ರೆಂಡ್ಸ್ ಅದು. ವಾವ್, ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಇಷ್ಟು ಪ್ರೀತಿ ತೋರಿಸಿದ್ದೀರಾ ಅಂದರೆ ವಾವ್, ಇಟ್ಸ್ ರಿಯಲಿ ಅಮೇಝಿಂಗ್ ಗೈಸ್. ಈಚ್ ಆ್ಯಂಡ್ ಎವ್ರಿ ಒನ್, ಥ್ಯಾಂಕ್ ಯು ಸೋ ಮಚ್ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್. ರಿಯಲಿ ಅದು ಒಂಥರ ಮೋಟಿವೇಶನ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ನನಗೇನೋ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ರೀಚ್ ಆಗುತ್ತೆ, ಇಷ್ಟು ವ್ಯೂವ್ಸು, ಇಷ್ಟು ಒಳ್ಳೆ ಪ್ರೀತಿ ತೋರಿಸ್ತೀರಾ ಅಂತ. ಸೊ ಇಟ್ ಮೀನ್ಸ್ ಲೈಕ್ ನಾನು ಏನೋ ಒಂದು ಮಾಡ್ತಿದ್ದೀನಿ, ನನ್ನ ಕಂಟೆಂಟ್, ನಾನು ಹೇಳೋದು, ನಾನು ಮಾತಾಡೋದು, ಒಂದು ವೀಡಿಯೋ ಮಾಡೋದು ಇಷ್ಟ ಆಗ್ತಿದೆ ಅನಿಸಿದೆ. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಸಿಂಗಲ್ ಪರ್ಸನ್ ಹೂ ಹ್ಯಾಸ್ ವಾಚ್ಡ್ ಇಟ್. ಏನೋ ಶೇರ್ ಮಾಡಿರೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಲೈಕ್ ಮಾಡಿರೋರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಕೀಪ್ ಸಪೋರ್ಟಿಂಗ್, ಇದೇ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತು ಇನ್ನೊಂದೇನೆಂದರೆ, ನೀವೆಲ್ಲರೂ ಅನ್ಕೊಬೋದಲ್ಲ ಏನಪ್ಪ ಇವನು ಎಲ್ಲ ಮಿಕ್ಸು ಲ್ಯಾಂಗ್ವೇಜು ಅಂತ. ಸೊ ಲ್ಯಾಂಗ್ವೇಜ್ ಅಂದರೆ ಒಂದು ಸ್ಲ್ಯಾಂಗ್ ಅಲ್ಲ ಫ್ರೆಂಡ್ಸ್. ಸೊ ನಾನು ಹೇಳೋಕ್ಕೇನೆಂದರೆ, ಫಸ್ಟ್ ಆಫ್ ಆಲು ನಂದು ಬಂದುಬಿಟ್ಟು ಎಲ್ಲ ಮಿಕ್ಸ್ ಆಫ್ ಸ್ಲ್ಯಾಂಗ್ಸ್ ಆಗಿಬಿಟ್ಟಿದೆ. ಸೊ ನಂದು ಬೀದರ್ ಸ್ಲ್ಯಾಂಗ್ ಮಿಕ್ಸ್ ಆಗುತ್ತೆ, ಮತ್ತು ನಾನು ಓದಿರೋದು ಎಲ್ಲ ಹುಬ್ಳಿಯಲ್ಲ. ಸೊ ಅಲ್ಲಿ ಹುಬ್ಳಿಯಲ್ಲಿ ಫ್ರೆಂಡ್ಸ್ ಇದ್ದರು, ಅವ್ರದ್ದು ಹುಬ್ಳಿ ಧಾರವಾಡ ಸ್ಲ್ಯಾಂಗ್ ಮಿಕ್ಸು, ಮತ್ತು ಬ್ಯಾಂಗ್ಳೂರ್ದು ಸ್ಲ್ಯಾಂಗ್ ಮಿಕ್ಸು, ಮತ್ತು ತಿರುಗಿ ಎಲ್ಲ ಒಂದು ಕಡೆದು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ಪ್ರಾಪರಾಗಿ ಇದು ಪ್ರೊನೌನ್ಸಿಯೇಷನ್ ಬರೋಲ್ಲ ಒಂದೊಂದು ಸಲ. ಸೊ ಅದಕ್ಕೋಸ್ಕರ ಪ್ಲೀಸ್ ಡೂ ಕೋಆಪ್ರೇಟ್ ವಿತ್ ಮೀ. ಸೊ ಇವಾಗ ಹೋಗ್ಬಿಟ್ಟು ಇಂಡಿಯನ್ ಬಫೆ ಇದೆ ಇಲ್ಲಿ. ಸೊ ಇಂಡಿಯನ್ ಬಫೆಗೆ ಹೋಗ್ತೀನಿ, ಅಲ್ಲೋಗಿ ಸಿಗೋಣ. ಸೊ ಇಲ್ಲಿ ಬಂದುಬಿಟ್ಟು ಇದು ಕಬಾಬ್ ಕಾರ್ನರ್ ಅಂತ. ಸೊ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ನೋಡಿ ಎಲ್ಲ ಇದೆ ಈ ಥರ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಡೆಸರ್ಟು ಮತ್ತು ಸಲಾಡು, ಪಿಕ್ಕಲ್ ಗೊತ್ತಲ್ಲ. ಸೊ ಫ್ರೆಂಡ್ಸ್, ಇವಾಗ ಬಂದುಬಿಟ್ಟು ನಾನು ತೊಗೊಂಡೆ ಚಿಕನ್ ಕರಿ ಮತ್ತು ಚೆನ್ನ ಕರಿ ಮತ್ತು ಒಂದು ರೈಸ್, ಚಿಕನ್ ಲೆಗ್ ಪೀಸು ಮತ್ತು ಫ್ರೈಸು. ಸೊ ಈಗ ಬಂದುಬಿಟ್ಟು ಅವರು ಇಲ್ಲಿ ನಾನು ಮತ್ತು ಗಾರ್ಲಿಕ್ ನಾನು, ಪ್ಲೇನ್ ನಾನು, ಚೀಸ್ ನಾನು, ಅವರೆಲ್ಲ ಆನ್ ರಿಕ್ವೆಸ್ಟ್ ಕೊಡ್ತಾರೆ. ಸೊ ಇದನ್ನೆಲ್ಲ ಬಂದುಬಿಟ್ಟು ನಿಮಗೆ $21 ಸಿಗುತ್ತೆ. ಇವರೆಲ್ಲ ಪಂಜಾಬ್ ಅವರೇ, ಇಲ್ಲೆಲ್ಲ ಬಂದುಬಿಟ್ಟು ಫ್ಯಾಮಿಲಿ ಸೆಟಲ್ಡು. ಸೊ ಫ್ರೆಂಡ್ಸ್, ಇವಾಗ ಗಾರ್ಲಿಕ್ ನಾನ್ ಬಂತು ನೋಡಿ. ಗಾರ್ಲಿಕ್ ನಾನ್ ಜೊತೆ ಚಿಕನ್ ಕರಿ ವೆಜ್ ತಿಂದ್ಬಿಟ್ಟು ಊಟ ಮಾಡಿ ಸಿಗೋದು. ಸೊ ಫ್ರೆಂಡ್ಸ್, ಇವಾಗ ಊಟ ಮಾಡ್ಕೊ ಬಂದೆ. ಸಖತ್ತಾಗಿತ್ತು, ಮಸ್ತಾಗಿತ್ತು ಊಟ. ಇವತ್ತೇನೋ ವೆದರು ಸ್ವಲ್ಪ ಚೆನ್ನಾಗಿದೆ ಇವತ್ತು. ಇವರು ಬಂದ್ಬಿಟ್ಟು ಇದ್ರ ಓನರು ಇವರು. ಸರ್, can you just say what's the name of this car? It's a Volkswagen kit car, Volkswagen Dune buggy. Okay. Oh, nice. It looks so I've had wonderful. it for 30 years. How much for 30 years? I've owned it for 30 years. I built it. Oh, you built it? Kit car. ಬಂದ್ಬಿಟ್ಟು ನಾನು ಹೋಗ್ತಿದ್ದೀನಿ ಮ್ಯೂಸಿಯಮ್ಗೆ. ಇಲ್ಲಿ ನೋಡಿ ಟ್ರೈನ್ ಟ್ರ್ಯಾಕ್ ಎಲ್ಲ ಹಂಗಿದೆ, ಬಿಲ್ಡಿಂಗ್ ಮಧ್ಯೆ ಒಳಗಡೆಯಿಂದನೇ ಟ್ರೈನ್ ಹೋಗುತ್ತೆ. ವಾವ್. ಸೊ ಫೈನಲಿ ಗಾಯ್ಸ್ ಬಂದೆ ಕ್ಯಾಪಿಟಲ್ ಮ್ಯೂಸಿಯಂ ಹತ್ರ. ನೋಡಿ, ವಾವ್, ಏನು ಸಖತ್ತಾಗಿದೆ ಅಲ್ಲ. ಇದ್ರ ಸರೌಂಡಿಂಗ್ಸ್ ವ್ಯೂ ನೋಡಿ. ಎಲ್ಲ ವಿಸಿಟರ್ಸು, ಟೂರಿಸ್ಟ್ಗಳೆಲ್ಲ ಸಖತ್ತಾಗಿ, ಟೂರಿಸ್ಟ್ಗಳಿಗೆಲ್ಲ ಫ್ರೀ ಇದೆ ಅಂತ ಇಲ್ಲಿ. ಫ್ರೆಂಡ್ಸ್, ಎಂಟ್ರೆನ್ಸ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಹುಡುಕ್ತಾ ಇದ್ದೀನಿ ನಾನು. ಅಲ್ಲೊಬ್ರು ಟೂರಿಸ್ಟ್ಸು ವಿಸಿಟರ್ಸ್ ಹೋಗ್ತಿದ್ದಾರೆ, ಅವ್ರ ಹಿಂದೆ ನಾನು ಹೋಗ್ತಿದ್ದೀನಿ. ಆ ಎಂಟ್ರೆನ್ಸ್ ಸಿಕ್ತು ಗೈಸ್. ನೋಡೋಣ ಒಳಗಡೆ ಹೋಗಿ. ಇಲ್ಲೊಂಥರ ಹೆಂಗೆ ಫೀಲಿಂಗ್ ಅಂದರೆ
ಸೆಕ್ಯೂರಿಟಿಯಲ್ಲಿ ನಂಗೆ ಏರ್ಪೋರ್ಟಲ್ಲಿ ಜಾಬ್ ಮಾಡ್ತಿದ್ನಲ್ಲ ಸೇಮ್ ಅದೇ ಥರ ಫೀಲಿಂಗ್ ಬಂತು. ಬೆಲ್ಟ್ ಎಲ್ಲ ಬಿಚ್ಚಿದ್ರು, ಫೋನು ವಾಚು ಒಂಥರ ಎಲ್ಲ ಬಿಚ್ಚಿಸ್ತಿದ್ರು. ನೋಡೋಣ ಇವಾಗ ಎಂಟ್ರೆನ್ಸ್ ಆಗ್ತಿದ್ದೀನಿ ಒಳಗಡೆ ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸಿ ಸಿಗೋಣ. ಆಯ್ತು ಏನು ಸಖತ್ತಾಗಿದೆಯಲ್ಲ. ವಾವ್ ಓನ್ಲಿ ಲೈಕ್ ಆಥರೈಸ್ಡ್ ಪರ್ಸನ್ಸ್ ಓನ್ಲಿ ಅಲ್ಲ ಅನ್ಸುತ್ತೆ. ಇಲ್ಲಿ ಸ್ಟೋರ್ ಇದೆ ನೋಡಿ. ಹಾಯ್ ಹಾಗೆ ನಂಗೆ ನಿಜ ದೇವರಾಣಿಗೆ ಗೊತ್ತಿಲ್ಲ ಏನೇನಿದೆ ಅಂತ. ಫುಲ್ ಹೆವಿ ಸೆಕ್ಯೂರಿಟೀಸ್ ಫ್ರೆಂಡ್ಸ್. ಇಲ್ಲಿ ಏರ್ಪೋರ್ಟಲ್ಲಿ ಹೆಂಗಿದೆಯಲ್ಲ ಸೆಕ್ಯೂರಿಟಿ, ಅದೇ ಥರ ಸೆಕ್ಯೂರಿಟಿ ಇದೆ. ವಾವ್ ರಾಜನ ಫೀಲಿಂಗ್ ಬರ್ತಿದೆ. ಫುಲ್ ಒಂಥರ ಪ್ಯಾಲೇಸಲ್ಲಿ ಅಡ್ಡಾಡ್ತಿದ್ದಂಗೆ ಅನಿಸ್ತಿದೆ ನನಗೆ. ವಾವ್ ಫೀಲಿಂಗ್ ಅಂತೂ ಸಖತ್ ಫೀಲಿಂಗ್ ಆಗಿದೆ. ನೋಡೋಣ ಏನಿದೆ ಅಂತ ಮಾಡೋಣ. ಓನ್ಲಿ ಅಂತ ಹಾಕಿದ್ದಾರೆ. ಇಲ್ಲೇನೋ ಆಡ್ತಿದ್ದಾರೆ ಅವ್ರು ಹುಡುಗರು, ಗೊತ್ತಿಲ್ಲ ಏನು ಆಡ್ತಿದ್ದಾರೋ. ನೋಡೋಣ. ಆದರೂ ಬಂದೆ ಹೊಸದೇನು ಶೂಟ್ ಮಾಡ್ತಿದ್ದೀನಿ ಇವತ್ತು. ಡೈನಿಂಗ್ ರೂಮ್ ಅನಿಸುತ್ತೆ. ಯಾ ಫಾರ್ ಯುವರ್ ಸೇಫ್ಟಿ ಡು ನಾಟ್ ರೀಅರೇಂಜ್ ಟೇಬಲ್ಸ್. ಅದು ಯಾಕೆ ಹಾಕಿದ್ರೆ ಗೊತ್ತಿಲ್ಲ. ಫಾರ್ ಯುವರ್ ಸೇಫ್ಟಿ ಡು ನಾಟ್ ರೀಅರೇಂಜ್ ಟೇಬಲ್ಸ್. ಐ ಹ್ಯಾವ್ ನೋ ಐಡಿಯಾ. ಮೇ ಬಿ ದೇರ್ ಮಸ್ಟ್ ಬಿ ಸಮ್ ರೀಸನ್. ವಿದೌಟ್ ದ ರೀಸನ್ ಪೀಪಲ್ ಡಸಂಟ್ ಡು ಎನಿಥಿಂಗ್. ಇದು ಬಂದುಬಿಟ್ಟು ಟ್ರೆಜರರ್ ಆಫೀಸ್ ಅಂತ. ಗೊತ್ತಿಲ್ಲ ಏನಿದೆ ಒಳಗಡೆ. ಒಂಥರ ಜೈಲ್ ಖಾನೆ ಇದ್ದಂಗೆ ಆಯಿತು. ಯಪ್ಪ ಹೆಂಗ್ರಿ ಮಾಡೋದು ಹಿಂಗೆ ಇದ್ದರೆ ಹೆಂಗ್ರಿ ಸ್ಟ್ರೇಟ್ ಟ್ರೆಜರರ್ ಅಂತೆ. ಸಖತ್ತಾಗಿ ಹೆವಿ ಇದೆ ಫ್ರೆಂಡ್ಸ್. ಅವರೇನು ಆ ಟೈಮಲ್ಲಿ ಇಯರ್ಲಿ $400 ಮಾಡ್ತಿದ್ರಂತೆ. ಏನೋ ತೋರಿಸ್ತಿದೆ. Straight out of a Western movie. Yes. There'd be 1,000 coins in a full bag, and so you can imagine how much it would weigh when just 5 of them were that hefty. Dang. It weighs 73 pounds, which is more than a lot of the 4th graders who come here on the course. It's a workout. So people ask them whenever $10 a day to clean those. Nice. It's kind of a pick your point. ಫ್ರೆಂಡ್ಸ್ ಇವಾಗ ಅವರು ನಾನು ಹೇಳ್ದಲ್ಲ ಟ್ರೆಜರ್ ಇದೆ ಅಂತ ತೋರಿಸ್ತಾ ಹೋಗ್ತಿದ್ದಾರೆ. You can't go past those bars. I can pass? You can't go past those. Okay. And no touching anything. But Not touching anything? You're fine to record. It's not like flash photography or anything. Okay. So you're good. Gotcha. So this is the 1933 treasurer's office. Mm-hmm. And that is the original vault door of it. Original walk door? Mm-hmm. Okay. It was way bigger than what is here now. It went all the way back there. Okay. And then down into the basement. So if you want to step inside, you can actually see there's the elevator that went down into the basement. And right there is the air filtration system. It's hidden, huh? Yeah. And so sometimes the guard would have to be in here. So if there was a project that they just put paper under. Oh. But I thought the whole thing is the same thing. But they just messed me up. So friends, ಇದು ನೋಡ್ಬೋದು. ಇದು ಆ್ಯಕ್ಚುಲಿ ಹಿಡನ್ ಎಲಿವೇಟರ್ ಅಂತ. ಸೊ ಇದನ್ನು ಬಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ. ಇದು ಆ್ಯಕ್ಚುಲಿ ಮೇನ್ ಎಂಟ್ರೆನ್ಸ್ ಡೋರು. ಇಲ್ಲಿಂದ ಕಾಣ್ಬೋದು ನಿಮಗೆ. ಸೊ ಇದನ್ನು ಫುಲ್ ದೊಡ್ಡದಾಗಿತ್ತಂತೆ. ಸೊ ಇದು ಮಾಡಿಬಿಟ್ಟು ಇವಾಗ ತೋರಿಸ್ಬೇಕಂತ ಅಂದಿದ್ದಕ್ಕೋಸ್ಕರ ಇದರ ಒಂಥರ ಚಿಕ್ಕದಾಗಿ ಒಂಥರ ಮಾಡಿದಾರಂತ ಅಷ್ಟೇ. But this whole room was the state treasurer's office. The whole from this and the other one too. So it was all one office. Okay. So it's just split into 2 eras. Oh wow. So it was a very big office. Yeah, right. I mean, compared to this, that looks so good. I mean, that has some attractive things in there. Yeah, the one which you're saying about the sink, that has some hidden, what you said? The privacy screen. The privacy screen. Shift the privacy screen and then they can't see you. Oh. Awesome. I'm from India basically. That's my first time, so a lot of just exploring the places out here. So I'm really thank you for that. I'm so glad to meet you and you assisted me. I'll see you, brother. Yeah, thank you so much. care. You have a great day. Bye-bye. Friends, on ಸಖತ್ತಾಗಿ ಇನ್ಫಾರ್ಮೇಷನ್ಸ್ ಕೊಟ್ಟ.
ಇಂಡಿಯನ್ ಅವ್ರು ಕಾಣಿಸ್ತಾರೆ. ಅವ್ರು ಇಂಡಿಯನ್ಸ್ ಎಲ್ಲ ಇನ್ಫಾರ್ಮೇಷನ್ ತೊಗೋತಿದ್ದಾರೆ. ಅವಾಗ ಅಲ್ಲಿ ಒಳಗಡೆ ಒಂದು ಬೌಲ್ ಥರ ತೋರಿಸಿದ್ನಲ್ಲ, ಅದು ಹೋಲ್ ಇರೋದು. ಸೊ ಅದೇ ಆ್ಯಕ್ಚುಲಿ ಏನಂದರೆ ಅದು ಬಂದುಬಿಟ್ಟು ಅದು ಬರೀ ಟಬ್ಯಾಕೋಗಂತೆ. ದೇ ಕ್ಯಾನ್ ಸ್ಮೋಕ್ ಬಟ್ ದೇ ಸ್ಟಿಲ್ ಕ್ಯಾನ್ ಚ್ಯೂ ಅ ಟಬ್ಯಾಕೋ. ಸೊ ಅದೇ ಥರ ಅವ್ರು ಸ್ಮೋಕ್ ಮಾಡೋಂಗಿಲ್ಲ ಒಳಗಡೆ ಆಫೀಸಲ್ಲಿ, ಆ ಥರ ತಿನ್ಬೋದಂತೆ. ಲೈಕ್ ನನಗಂತೂ ಸಕ್ಕತ್ತಾಗಿ ಇಷ್ಟ ಆಯಿತು. ಒಂಥರ ಪ್ಯಾಲೇಸ್ ಇದ್ದಂಗೆ ಆಗ್ತೀವಿ. ಸೊ ಇವಾಗ ಬಂದುಬಿಟ್ಟು ಥರ್ಡ್ ಫ್ಲೋರಲ್ಲಿದ್ದೀನಿ ನಾನು. ಸೆಕೆಂಡ್ ಫ್ಲೋರ್ ಒಳಗಡೆ ಹೆಂಗೆ ಕಾಣುತ್ತೆ ನೋಡಿ. ಸೊ ಆರ್ ವಿ ಅಲೌಡ್ ಇನ್ಸೈಡ್ ಅಣ್ಣ? It's closed from. Use the elevator, but it's closed. Oh, okay. Thank you. Have a good day. Take care. Bye. ಇದೊಂಥರ ಡ್ರೀಮ್ ಕಮ್ ಟ್ರೂ ಆದಂಗೆ ಆಗ್ತದೆ ನನಗಂತೂ. ಹಾಯ್, how are you doing? Good. I'm sorry I bothered you. ನಿಜ ಹೇಳ್ತೀನಿ, ಮಾತೇ ಬರ್ತಿಲ್ಲ ನನಗೆ, ಏನು ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನಿಜ ಫ್ರೆಂಡ್ಸ್, ಒಂಥರ ಹ್ಯಾಪಿನೆಸ್ಸು, ಒಂಥರ ಏನೋ ಹೊಸದಾಗಿ ನೋಡ್ತಿದ್ದೀನಲ್ಲ, ಒಂಥರ ಖುಷಿ ಆಗ್ತದೆ. ನಿಜ ಹೇಳ್ತೀನಿ, ನನ್ನ ಕನಸಲ್ಲೂ ಅಂದ್ಕೊಂಡಿಲ್ಲ ನಾನು ಇದು ನೋಡ್ಬೋದು, ನಿಮ್ಗಳಿಗೆ ನಾನು ಯೂಟ್ಯೂಬ್ ಮುಖಾಂತರ ತೋರಿಸ್ಬೋದು ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಇಟ್ಸ್ ರಿಯಲಿ ಲೈಕ್ ಡ್ರೀಮ್ ಕಮ್ ಟ್ರೂ ಆಗಿದೆ ಫ್ರೆಂಡ್ಸ್, ನಿಜ ಹೇಳ್ತೀನಿ. ಸೊ ಪೀಪಲ್ ಆರ್ ಸೇ ಹಾಯ್. Happy New Year! Oh, Happy New Year! Happy New Year! Hi. Where are you from? Russia? Oh wow, nice. See, ಇವರೆಲ್ಲ ರಷ್ಯನ್ಸ್ ಅಂತೆ. You're a tourist? Are you a tourist? Are you visiting this for the first time? Yeah, no English, yeah. No English? Yeah, here is good for me. Vacation here. Vacation? Yeah. Oh Where wow, are you nice. from? I'm from India. India, yeah. You never here? This is my first time to United States. Oh, first time here? Yeah, first time. Then second time there. Your second time? How you liking this? It's good? The captain? We back to this China. February. Oh, you guys work here or No, just vacation. just vacation? Visit. Oh, wow, nice. You're doing video, right? I'm doing a video, That's yeah. your job? That's my. I'm just doing it for my That's passion. your hobby, right? Yeah, that's my hobby. I do it for my passion. Already? Yeah. Yeah. Guys, ಇವರೆಲ್ಲ ರಷ್ಯನ್ಸ್ ಅಂತೆ. ಸೊ ಇವರೆಲ್ಲ ಬಂದುಬಿಟ್ಟು ಟ್ಯೂರಿಸ್ಟ್ ಲೈಕ್ ವೆಕೇಷನ್ಸ್ಗೆ. ಸೊ ಯು ಕ್ಯಾನ್ ಯೂಸ್ ದ ಟ್ರಾನ್ಸ್ಲೇಟರ್ Yeah. on your Google. Google. Yeah, you can use the translator and just let me know what you're saying about. You translator? Yeah, translator. What do you want to say? No, I don't want to say anything. Namaskara, Karnataka. Thank you. Say once again. Namaskara, Bidar. Thank you so much. See you around. You guys enjoy it. ನೋಡಿ ಫ್ರೆಂಡ್ಸ್, ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೀದರ್ ಅಂತ ಹೇಳಿಸಿದ್ದೆ. ಖುಷಿ ಆಗ್ತಿದೆಲ್ಲ. ಎಲ್ಲೆಲ್ಲಿ ಆಕ್ಸಸ್ ಇದೆ ಅಲ್ಲೆಲ್ಲಿ ಹೋಗಿ ನಾನು ವೀಡಿಯೋ ತೋರಿಸಿದ್ದೀನಿ. ಐ ಹೋಪ್ ಯು ಲೈಕ್ ಇಟ್ ಅನ್ಕೊತೀನಿ. ಆದರೆ ಇದ್ರದ್ದು ಬೇಸಿಕ್ಲಿ ಅಂದರೆ ಅವ್ರ ಹಿಸ್ಟ್ರಿ ಬೇರೆದೇ ಇದೆ ಫ್ರೆಂಡ್ಸ್. ಆ ಹಿಸ್ಟ್ರಿ ಹೇಳಲಿಕ್ಕೆ ಅಲ್ಲಿ ಯಾರು ಪ್ರಾಪರಾಗಿ ಸಿಗಲಿಲ್ಲ. ಏನು ಹೇಳ್ತಾರೆ? ವಾವ್, ಗೊತ್ತಲ್ಲ, ವಾವ್. One more. ಇವಾಗ ಬಂದುಬಿಟ್ಟು ಇದು ತೊಗೊಳ್ಳೋಣ ಅಂತ ಬಂದೆ. ನಾನು ಬಂದುಬಿಟ್ಟು ಇವಾಗ 13 ನಂಬರ್ ಕರೀತಾರೆ ಅಂತ ಕರೆದಿ ತಕ್ಷಣ ತೊಗೊಳಕ್ಕೆ. ಸ್ಮೂತಿ ತೊಗೊಂಡೆ, ಸ್ಟ್ರಾಬೆರಿ ಆ್ಯಂಡ್ ಬೆರಿ ಆನ್ ಸ್ನೋ ವಿತ್ ಐಸ್. ಸೊ ಇನ್ನೊಂದು ಹೇಳಬೇಕೇನೆಂದರೆ, ನಾನು ನಿಜ ಐ ವುಡ್ ಲೈಕ್ ಟು ಆಸ್ಕ್ ಯು ಸಾರಿ ಎವ್ರಿ ಒನ್. ಯಾಕಂದರೆ ಲಾಸ್ಟ್ ವೀಡಿಯೋದಲ್ಲಿ ಡ್ಯೂ ಟು ಸಮ್ ಟೆಕ್ನಿಕಲ್ ಇಶ್ಯೂಸು ಕಮೆಂಟ್ಸ್ ಆಫ್ ಆಗಿತ್ತು. ಸೊ ಆ ಕಾರಣದಿಂದ ಸುಮಾರು ಜನ ನನಗೆ ಪರ್ಸ್ನಲ್ ಆಗಿ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ದಾರೆ, ದ್ಯಾಟ್ ಬ್ರೋ ಕಮೆಂಟ್ಸ್ ಎಲ್ಲ ಆಫ್ ಆಗಿದೆ, ಕಮೆಂಟ್ಸ್ ಮಾಡು ಅಂತ ಹೇಳ್ತಿದ್ದಾರೆ, ಕಮೆಂಟ್ಸ್ ಎಲ್ಲ ಆಫ್ ಆಗಿದೆ. ನಾನು ರಿಯಲಿ ಸಾರಿ ಕೇಳ್ತೀನಿ. ಅದು ಆ್ಯಕ್ಚುಲಿ ಬಂದುಬಿಟ್ಟು
ಟೆಕ್ನಿಕಲ್ ಇಶ್ಯೂಸ್ಗೋಸ್ಕರ ಕಮೆಂಟ್ಸ್ ಆಫ್ ಆಗಿದೆ. ಸೊ ಆದಷ್ಟು ಬೇಗ ಇವಾಗ ಕಮೆಂಟ್ಸ್ ಆನ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಕಮೆಂಟ್ಸ್ ಮೂಲಕ ತಿಳಿಸಂಗಿದ್ರೆ ಪ್ಲೀಸ್ ಡೂ ಕಮೆಂಟ್ಸ್ ಆನ್ ದ್ಯಾಟ್. ಸೊ ಫ್ರೆಂಡ್ಸ್, ಇವಾಗ ನಾನು ಬಂದಿದ್ದೀನಿ ಸುಮ್ಮನೆ ಅಡ್ಡಾಡ್ಕೊಂಡು ಹಾಗೆ ಏನೋ ಒಂದು ರೌಂಡ್ ಹಾಕೋಣ ಅಂತ ಬಂದೆ. ಸೊ ಇಲ್ಲಿ ನೋಡಿದರೆ ಇವಾಗ ಏನೋ ಒಂದು ಹೊಸದು ನೋಡಿದೆ. ಸೊ ಇಲ್ಲಿ ನೋಡಿ, ಟ್ರೈನ್ದು ಟ್ರ್ಯಾಕ್ ನೋಡಿದೆ. ಹೌದಲ್ಲ, ಇವನೇನಪ್ಪ ಟ್ರೈನ್ ಟ್ರ್ಯಾಕ್ ಎಲ್ಲ ತೋರಿಸ್ತಾನೆ ಅಂತ. ನೋಡ್ರಿ ಪ್ರತಿ ಒಂದೊಂದು ಇಲ್ಲಿ ನೋಡೋವಂಥದ್ದು ಸೀನ್ರಿಗಳಿದೆ ಗೊತ್ತಾ, ಅನ್ಸ್ಬೋದೆ ಇವನೇನು ಗುರು ಇವನ್ನೆಲ್ಲ ಇದು ತೋರಿಸ್ತಾನೆ. ನೋಡ್ರಿ ಫ್ರೆಂಡ್ಸ್, ಎಂಜಾಯ್ ಮಾಡಿ, ತೋರಿಸ್ತಿದ್ದೀನಿ, ಎಂಜಾಯ್ ಮಾಡಿ. ಅಲ್ಲ ಫುಲ್ ಆ ಕಡೆ ಹೋಗೋಕ್ಕೆ ಸ್ವಲ್ಪ ಭಯ ಆಗ್ತಿದೆ, ಯಾಕಂದರೆ ಆ ಕಡೆ ಫುಲ್ಲು ಹೋಮ್ಲೆಸ್ ಇದ್ದಾರೆ. ಇಲ್ಲಿಂದ ಹೋಮ್ಲೆಸ್ ಗೊತ್ತಲ್ಲ ಫ್ರೆಂಡ್ಸ್, ಚಾಕು ಚೂರಿ ಎಲ್ಲ ಇಟ್ಕೊಂಡು ಕೂತಿರ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಹೋಗೋಕ್ಕೆ ಭಯ, ಅದಕ್ಕೋಸ್ಕರ ತಿರುಗೋ ವಾಪಸ್ ಹೋಗ್ತೀನಿ. ಸೊ ಫ್ರೆಂಡ್ಸ್, ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಇಲ್ಲಿ, ಕೈಯೆಲ್ಲ ಸಿಕ್ಕಾಪಟ್ಟೆ ಶಿವರಿಂಗ್ ಆಗ್ತಿದೆ. ನಾನು ಬರಬೇಕಾದ್ರೆ ಗ್ಲೌಸು ಮರ್ತ್ಬಿಟ್ಟು ಬಂದೆ. ಸೊ ನಾನು ಅಂದ್ಕೊಂಡೆ ಕೋಲ್ಡ್ ಇರಲ್ಲ ಅಂದ್ಕೊಂಡು ಬಂದೆ. ಸೊ ಇವಾಗ ನೋಡಿದ್ರೆ ಇಟ್ ಟರ್ನ್ ಸೊ ಕೋಲ್ಡ್. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಎನಿವೇಸ್, ನಿಮ್ಮ ಸಪೋರ್ಟ್ಗೆ, ನಿಮ್ಮ ಪ್ರೀತಿಗೆ, ನಿಮ್ಮ ಒಂದು ಏನು ಬಾಯಿಂದ ಹೇಳಿದರೆ ಅದು ಸಾಕಾಗಲ್ಲ ಫ್ರೆಂಡ್. ಸೊ ಯು ಜಸ್ಟ್ ಹ್ಯಾವ್ ಶೋಡ್ ಮೀ ಅ ವೆರಿ ಅನ್ಬಿಲೀವೇಬಲ್ ಲವ್. ಇವತ್ತು ಗೇಮ್ ಡೇ ಅಲ್ಲ, ಸೊ ಅದಕ್ಕೋಸ್ಕರ ಇವತ್ತು ಭೀಮ್ ಹಾಕ್ಬೋದು ಇವತ್ತು ಮ್ಯಾಚ್ ಗೆದ್ದರೆ. ಸೊ ಫ್ರೆಂಡ್ಸ್, ಇಲ್ಲಿಂದು ಏನಂತಂದರೆ ಆ್ಯಕ್ಚುಲಿ ಟೀಮ್ ಇಲ್ಲಿಂದ ಕಿಂಗ್ಸ್ ಟೀಮ್ ಗೆದ್ದಿತ್ತು ಅಂದರೆ, ಸೊ ಇಲ್ಲೊಂದು ಭೀಮ್ ಹಾಕ್ತಾರೆ ಮೇಲೆ. ಸೊ ಈ ಭೀಮ್ ಬಂತು ಅಂದರೆ ಎವ್ರಿಬಡಿ ಥಿಂಕ್ಸ್ ಲೈಕ್ ದ ಟೀಮ್ ಈಸ್ ಒನ್, ಅದೇ ಥರ. ಸೊ ಅದು ಒಂದು ಅವ್ರದ್ದು ಏನು ಹೇಳ್ತಾರೆ, ಸೈನ್ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಐ ಆಮ್ ರಿಯಲಿ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಸೊ ಇನ್ನೊಂದು ಬಂದುಬಿಟ್ಟು ಏನಪ್ಪ ಹೋಗಿದ್ದು, ಹಾಯ್ ಸೊ ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿಸಿದೆ ನಿಮಗೆ ಫಸ್ಟ್ ಆಫ್ ಆಲು. ಸೊ ಆ ವೆಯ್ಟ್ ಮಾಡಿಸಿದ್ದಕ್ಕೆ ನಾನು ಕ್ಷಮಾಪಣೆ ಇರಲಿ. ಯಾಕಂದರೆ ಫ್ರೆಂಡ್ಸ್, ಇಲ್ಲಿ ನನಗೆ ಟೈಮ್ ಸಿಗ್ತಿಲ್ಲ, ಕವರ್ ಮಾಡೋಕ್ಕೆ ಟೈಮ್ ಸಿಗ್ತಿದೆ. ಯಾಕಂದರೆ ಇಲ್ಲಿ ಬಂದುಬಿಟ್ಟು 4:30 5 o'clock ಅನ್ನೋಷ್ಟರಲ್ಲೆಲ್ಲ ಕತ್ಲಾಗ್ಬಿಡುತ್ತಲ್ಲ. ಸೊ ಡೇ ಟೈಮಲ್ಲಿ ನಾನು ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗೂ ಕತ್ಲಲ್ಲೇ ಶೂಟ್ ಮಾಡ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ, 5 ಗಂಟೆಗೆಲ್ಲ ಕತ್ಲಾಗುತ್ತಲ್ಲ. ಸೊ ಆದಷ್ಟು ಬೇಗ ನಾನು ಡೇ ಟೈಮಲ್ಲಿ ನಾನು ಬ್ಲಾಗ್ನ ಕವರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ಆದಷ್ಟು ಮಟ್ಟಿಗೆ ಡೇ ಟೈಮಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಎನಿವೇಸ್, ಈ ಕನ್ನಡದಲ್ಲೂ ಹೇಳಿದೆ, ಹಿಂದಿ ಫ್ರೆಂಡ್ಸ್ಗಳು ನೋಡಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು भाई लोग. बहुत कुछ प्यार दिखाया भाई तुम लोग, बहुत बढ़िया. इवन दो तुम लोगों को मतलब हिंदी पहले ही फैसला कर ले, कन्नड़ा समझ में आया कि नहीं, पर अच्छा बोल के तुम लोग मेरे को मतलब कमेंट बोलता हूँ, मैसेज किया है, तो सब्सक्राइब किया है और लाइक किया. तो भाई तुम लोगों का प्यार ऐसे ही रहने दो, ऐसे जारी रहने दो, सपोर्ट ऐसे ही करते रहो. ಥ್ಯಾಂಕ್ ಯು ಸೋ ಮಚ್. ಸರಿ ರೀ, ಎಲ್ಲ ನನ್ನ ಬೀದರ್ ಮಂದಿ ಮತ್ತು ಕರ್ನಾಟಕ ಜನತೆಗೆ ಟೈಮ್ ಟು ಎಂಡ್ ದ ಬ್ಲಾಗ್. ಸೊ ಯಾರ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದೀರ, ಫಸ್ಟ್ ಟೈಮ್ ನೋಡ್ತಿದ್ದೀರ ನನ್ನ ವಿಡಿಯೋ, ಬೇರೆ ವಿಡಿಯೋನೂ ಮೊನ್ನೆ ಒಂದು ಸ್ವಲ್ಪ ದಿವಸ ಮುಂಚೆ ಅಪ್ಲೋಡ್ ಮಾಡಿದ್ದೆ ವಿಡಿಯೋನೂ ಲಿಂಕ್ ಹಾಕಿರ್ತೀನಿ ಮೇಲೆ, ಅದನ್ನು ಹೋಗಿ ನೋಡಿ. ಅದನ್ನು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಖುಷಿ ಆಗುತ್ತೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತಿದ್ದೀರ. ಅದನ್ನು ನಿಮ್ಮ ಪ್ರೇಷಿಯಸ್ ಟೈಮ್ನ ತೊಗೊಂಡು ನನ್ನ ವೀಡಿಯೋಸ್ ವಾಚ್ ಮಾಡಿದ್ದೀರಾ. ಸೊ ನನಗೆ ಮೆಸೇಜ್ ಮಾಡಿದ್ದೀರಾ. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಬ್ಲೆಸ್ ಆಗಿದ್ದೀನಿ ನಾನು. ಸೊ ಇಷ್ಟು ಒಳ್ಳೆ ಪ್ರೀತಿ ತೋರಿಸಿದ್ರೆ ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಜಾಸ್ತಿ ಹೇಳಿದ್ರೆ ಮತ್ತೆ ಇದಾಗುತ್ತೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಸೈನಿಂಗ್ ಆಫ್, ಮಿಸ್ಟರ್ ನಾಯಕ್. ಲವ್ ಯು ಆಲ್. ಬಾಯ್. खत्म. बाय बाय, टाटा.